ವಿಶೇಷವಾಗಿ ನಮ್ಮಲ್ಲಿ ಮನವಿ ಮಾಡಿದ್ದೇನೆಂದರೆ ಸುಮಾರು 136 ನೂತನವಾಗಿ ನವಗ್ರಾಮ ಅಥವಾ ಉಪಗ್ರಾಮ ಮಾಡೋಂಥ ಒಂದು ಅವಶ್ಯಕತೆ ನಮ್ಮ ತಾಲೂಕಲ್ಲಿದೆ. ಸುಮಾರು 5,000-5,500 ಮನೆಗಳಿಗೆ, ಯಾವುದೇ ಒಂದು ಮೂಲ ದಾಖಲೆ ಇಲ್ಲದಿದ್ದಂಥ ಮನೆಗಳಿಗೆ ಇವತ್ತು ನಾವು 94D ಅಡಿಯಲ್ಲಿ ಅವ್ರ ದಾಖಲೆ ಕೊಟ್ಟಿದ್ದೇ ಆದರೆ ಈ ಸುತ್ತು ಮಾಡಿಕೊಂಡು ಮುಂದೆ ಅವ್ರ ಜೀವನಗಳಿಗೆ ನೆಮ್ಮದಿಯಲ್ಲಿ ಅಲ್ಲಿ ಬಾಳಿ ಬದುಕಿ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅವರು ಕೊಡೋಂಥ ಒಂದು ಅನುಕೂಲ ಆಗುತ್ತೆ ಅಂತ ನಿಟ್ಟಿನಲ್ಲಿ ಇವತ್ತು 136 ಉಪಗ್ರಾಮಗಳನ್ನ ನವಗ್ರಾಮಗಳನ್ನ ಮಾಡ್ಕೊಳ್ಬೇಕು ಅಂತ ಅವ್ರ ಹತ್ರ ಮನವಿ ಮಾಡಿದ್ವಿ. ಅದಕ್ಕೆ ಅವರು ಕೂಡ ಪಾಸಿಟಿವ್ ಆಗಿ ಸಕಾರಾತ್ಮಕವಾಗಿ ಮಾಡ್ಕೊಡ್ತೀವಿ ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಮತ್ತು ಅದರ ಜೊತೆಗೆ ಈಗಾಗಲೇ ಹಿಂದೆ ನಮಗೆ ಒಂದು ಪ್ರಜಾಸೌಧ ಮಾಡಿ ನಮ್ಮ ಹೊಸ ತಾಲೂಕು ಕಚೇರಿ ಮಾಡಿಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಬೇರೆ ಬೇರೆ ಹೋಬಳಿ ಮಟ್ಟದಲ್ಲಿರ್ತಕ್ಕಂಥ ನಮ್ಮ ಏನು ತಹಶೀಲ್ದಾರ್ಗಳ ಕಚೇರಿಗಳು, ನಾಡು ಕಚೇರಿಗಳಿವೆ, ಅಲ್ಲಿ ಕೂಡ ಕಚೇರಿಗಳನ್ನ ಮೇಲ್ದರ್ಜೆಗೆ ಏರಿಸ್ಕೊಡಿ ಅಂತ ನಾವು ಮನವಿ ಮಾಡಿದ್ದೀವಿ. ಅವರು ಪರಿಶೀಲನೆ ಮಾಡಿ ಶೀಘ್ರದಲ್ಲೇ ಅವನ್ನೆಲ್ಲವನ್ನೂ ಕೂಡ ತಾಲೂಕಿಗೆ ಕೊಡೋಂಥ ಕೆಲಸನ ಮಾಡ್ಕೊಳ್ತಾ ಹೋಗ್ತಿದ್ರೆ ತಾಲೂಕಿಗೆ ಬಂದಾಗೆಲ್ಲನೂ ಕೂಡ ತಾಲೂಕಿಗೆ ಏನಾದರೂ ಪ್ರಗತಿಪರವಾದಂಥ ಒಂದು ಕಾರ್ಯಕ್ರಮನ ಕೊಟ್ಟಿದ್ರೆ ಅದರಿಂದ ಅವ್ರಿಗೆ ಏನಂತ ಧನ್ಯವಾದಗಳು. ಯಾವಾಗ ಬರುತ್ತೆ? ಈಗ ಬಜೆಟಲ್ಲಿ ನಾನು ಅತ್ಯಂತ ಆಶಾದಾಯಕವಾಗಿ ಬಜೆಟಲ್ಲಿ ಬಂದೇ ಬರುತ್ತಂತ ವಿಶ್ವಾಸ ಇಟ್ಕೊಂಡಿದ್ದೆ. ಬರ್ದೇ ಇದ್ರೂ ಕೂಡ ನಾವು ಈಗಾಗಲೇ NHA ಅವ್ರ ಜೊತೆ ಮತ್ತು ಮೆಟ್ರೋ ಜೊತೆ ಇಬ್ಬರದ್ದು ಚರ್ಚೆ ಮಾಡಿ ಮೇಲ್ಸೇತುವೆ ಮತ್ತೆ ಮೆಟ್ರೋ, ನಮ್ಮ ಬೇಡಿಕೆ ಇರೋಂಥದ್ದು ಬರೀ ಮೆಟ್ರೋ ಒಂದೇ ಇಲ್ಲ, ಮೆಟ್ರೋ ಜೊತೆಗೆ ನಮಗೆ ಮೇಲ್ಸೇತುವೆನೂ ಬರಬೇಕು, ಬ್ರಿಡ್ಜು ಆಗಬೇಕು, KR ಪುರಂ ಸಿಂಬಿಜಿವರೆಗೂ ನಮಗೆ ಎಲಿವೇಟೆಡ್ ರೋಡ್ ಮತ್ತೆ ಮೆಟ್ರೋ ಎರಡೂ ಕೂಡ ಬರಬೇಕು ಅನ್ನೋಂಥ ಒಂದು ಮನವಿ ಏನಿದೆ. ಎರಡೂ ಕೂಡ ಪಾಸಿಟಿವ್ ಆಗಿ ಬರುತ್ತೆ ಅನ್ನೋಂಥ ವಿಶ್ವಾಸ ಸಂಪೂರ್ಣವಾಗಿ